ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೌಖ್ಯ ಧರ್ಮ ಕನ್ನಡ ವ್ಲಾಗ್ಸ್. ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಇವತ್ತು ಹಬ್ಬದ ದಿವಸ ವರಮಹಾಲಕ್ಷ್ಮಿ ಹಬ್ಬ. ಸೊ ಬೆಳಗ್ಗೆನೇ ಎದ್ದು ನಾನು ಇವತ್ತು 6:30 ಇಂದ 8:30 ಒಳಗೆ ಪೂಜೆ ಮಾಡಬೇಕು, ಕಲಶ ಎಲ್ಲ ನೀವು ಇಡೋದಾದರೆ ಅಂತ ಹೇಳಿದರು ಟೈಮಿಂಗ್ಸು. ಸೊ ಆ ಒಂದು ಟೈಮಿಂಗ್ಸಿಗೆ ಮ್ಯಾಚ್ ಆಗೋ ಥರ ನಾವು ಬೆಳಗ್ಗೆನೇ ಎದ್ದು ಒಂಚೂರು ಕಸ ಗುಡಿಸಿ ನೆಲ ಒರೆಸಿ, ಯಾಕೆಂದರೆ ಹಿಂದಿನ ದಿನನೇ ಎಲ್ಲ ರೆಡಿ ಮಾಡಿದ್ವಲ್ಲ, ಹಾಗಾಗಿ ಬೆಳಗ್ಗೆ ಎದ್ದು ಕಸ ಗುಡಿಸಿ ನೆಲ ಒರೆಸ್ಬಿಟ್ಟು ನಾನು ಸ್ನಾನ ಮಾಡಿಕೊಂಡು ಅಮ್ಮನೂ ಸ್ನಾನ ಮಾಡಿಕೊಂಡ್ವು. ಫಸ್ಟ್ ಪ್ರತಿ ವರ್ಷ ನಮ್ಮಿಬ್ಬರದೇ ಯಾವಾಗಲೂ ಸ್ನಾನ ಆಗೋದು. ಅವರೊಂದು ವಾಶ್ರೂಮಲ್ಲಿ ನಾನೊಂದು ವಾಶ್ರೂಮಲ್ಲಿ ಸ್ನಾನ ಮಾಡ್ಕೊಂಡ್ಬಿಡ್ತೀವಿ. ಏಕೆ ಅಂದರೆ ಅಮ್ಮ ಯಾವಾಗಲೂ ಪ್ರತಿ ವರ್ಷ ನಮ್ಮ ಮನೇಲಿ ನಮ್ಮ ಅಮ್ಮನೇ ದೇವರಿಗೆ ಪ್ರಸಾದ ಮಾಡ್ಕೊಡೋದು, ಸಜ್ಜಿಗೆ ಮಾಡ್ತಾರೆ. ಸೊ ನನಗೆ ಅದನ್ನು ನೀಟಾಗಿ ಮಾಡೋಕ್ಕೆ ಬರಲ್ಲ, ಹಾಗಾಗಿ ಅಮ್ಮ ಮಾಡ್ತಾರೆ. ಮಿಕ್ಕಿದ ಕೆಲಸಗಳನ್ನೆಲ್ಲ ನಾನು ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ಒಂದೊಂದಾಗೇ ಜೋಡಿಸ್ಕೋಬೇಕಿತ್ತು. ದುಡ್ಡಾಗಿರ್ಬೋದು, ಆಮೇಲೆ ಸ್ವೀಟ್ಸ್ಗಳಾಗಿರ್ಬೋದು, ತಟ್ಟೆ ತುಂಬೋದು ಹಣ್ಣಾಗಿರ್ಬೋದು, ಪ್ರತಿಯೊಂದೂ. ಆ್ಯಂಡ್ ಕಲಶನೂ 6:30ಗೆ ತುಂಬೋಣ ಎಲ್ಲನೂ ಮಾಡೋಣ ಅಂತ ಹೇಳಿ ದೇವರಿಗೆ. ಯಾಕೆಂದರೆ 6:30ಇಂದ ಮುಹೂರ್ತ ಇದ್ದು ಅದಕ್ಕೂ ಮುಂಚೆನೇ ಕಲಶ ಇಡೋದು ಬೇಡ ಅಂತ ನಾನು ಕಲಶಕ್ಕೆ 1-2 ಬಾದಾಮಿ, 1-2 ಗೋಡಂಬಿ, ಒಣದ್ರಾಕ್ಷಿ ಮತ್ತು ಖರ್ಜೂರ ಮತ್ತು ಕಲ್ಸಕ್ಕರೆ ಮತ್ತು 11 ರೂಪಾಯಿ ಕಾಯಿನ್ನ ಹಾಕಿ ಕಲಶಕ್ಕೆ ನೀರು ತುಂಬ್ತೀನಿ. ಕೆಲವೊಬ್ಬರು ಅಕ್ಕಿ ತುಂಬ್ತಾರೆ, ನನಗೆ ನೀರು ತುಂಬಿ ರೂಢಿ. ನಾನು 3 ವರ್ಷದಿಂದ ಪ್ರತಿ ವರ್ಷ ಹೇಗೆ ಮಾಡ್ಕೊಬಂದಿದ್ದೀನೋ ಅದೇ ರೀತಿ ಮಾಡ್ತಾ ಇರೋದು. ಅದನ್ನು ಹಾಕಿಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹಾಕಿ ಕಲಶನ ಮಾವಿನೆಲೆ ಮುಡಿಸಿದ್ದೀನಿ. ಕೆಲವೊಬ್ಬರು ವಿಳೆದೆಲೆನೂ ಮುಡಿಸ್ತಾರೆ. ನಾನು ಮಾವಿನೆಲೆ ಯಾಕೆ ಮುಡಿಸ್ತೀನಿ ಅಂದರೆ ತುಂಬ ಒಳ್ಳೆಯದು ಕಲಶಕ್ಕೆ ಮಾವಿನೆಲೆ ಮುಡಿಸೋದ್ರಿಂದ. ಆ್ಯಂಡ್ ಆಲ್ಸೋ ನಮಗೇನಾಗುತ್ತೆ, ದೇವಿ ಕೂರಿಸಿದಾಗ ಕಲಶ ಫುಲ್ಲು ಗ್ರೀನ್ ಥರ ಕಲಶ ಇಟ್ಟಿದ್ದೀವಿ ಅನ್ನೋ ಥರ ಕಾಣಿಸ್ಬಿಡುತ್ತೆ, ಮುಖವಾಡ ನೀಟಾಗಿ ಕಾಣಿಸಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಮಾವಿನೆಲೆನೇ ಇಟ್ಬಿಟ್ಟು ಅದ್ರ ಮೇಲೆ ಕಾಯಿ ಇಟ್ಟು ಆಮೇಲೆ ಮುಖವಾಡನ ಕಟ್ಕೋತೀನಿ. ಸೊ ಹೀಗೆ ನಾನು 6:30 ಅಷ್ಟೊತ್ತಿಗೆ ಈ ಕೆಲಸಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಯಾಕೆಂದರೆ ಮುಹೂರ್ತ ಇದ್ದಿದ್ದೆ 6:30ಇಂದ 8:30 ಅಂದಾಗ. ಸೊ ಬ್ರಾಹ್ಮಿ ಮುಹೂರ್ತದಲ್ಲಿ ಏನು ಮಾಡಬೇಕು ಅಂತ ಏನಿರಲಿಲ್ಲ ನನಗೆ. 6:30ಇಂದ 8:30 ಅಷ್ಟೊತ್ತಿಗೆ ಪೂಜೆ ಮುಗಿಸೋಣ ಅಂತೇಳಿ ಎಲ್ಲನೂ ರೆಡಿ ಮಾಡಿ ನೀಟಾಗಿ ಅಚ್ಚುಕಟ್ಟಾಗಿ ನಮ್ಮ ದೇವ್ರ ಮನೇಲೇ ಮಾಡಿದ್ದೀನಿ ಈ ಸತಿ. ಯಾಕೆಂದರೆ ಈ ಸತಿ ಹೊರ ಕೂರ್ಸೋಣ ಅಂದ್ಕೊಂಡಿದ್ದೆ. ಬಟ್ ಇಲ್ಲೇನಾಯಿತು ಅಂದರೆ ಈ ಆಪೋಸಿಟ್ ದೇವ್ರ ಮನೆ ಆಪೋಸಿಟೇ ವಾಶ್ರೂಮ್ ಇದೆ, ಅದ್ರ ಪಕ್ಕಕ್ಕೇ ಹಿಂಗೆ ಕೂರಿಸ್ಬೇಕಿತ್ತು. ಸೊ ಅಲ್ಲಿ ಕರ್ಟನ್ ಇದ್ದಿದ್ರೆ ಸರಿ ಆಗೋದು, ಬಟ್ ಆಗಲಿಲ್ಲ. ಹಾಗಾಗಿ ಕೂರ್ಸೋಕ್ಕಾಗಲಿಲ್ಲ. ಒಳಗಡೆನೇ ದೇವ್ರ ಮನೆ ಒಳಗೇ ನೀಟಾಗಿ ಸಿಂಪಲಾಗಿ ಕೂರ್ಸೋಣ ಚೆನ್ನಾಗಿನೇ ಅಂತ ಹೇಳಿಬಿಟ್ಟು ಈ ಥರ ಐಡಿಯಾ ಮಾಡಿ ಕೂರಿಸಿದ್ವು. ಆ್ಯಂಡ್ ಫಸ್ಟ್ಗೆ ನಾವು ಬಾಗಿಲು ಪೂಜೆ ಮಾಡ್ಕೊಂಬರೋಣ ಅಂತ ಹೇಳಿ ಬಾಗಿಲಿಗೆಲ್ಲ ನಾನು ರಂಗೋಲಿ ಹಾಕಿದ್ದೆ. ಲೈಕ್ ಪ್ಲೇಟ್ಸ್ ತೊಗೊಂಡಿದ್ನಲ್ಲ ನಾನು, ಅದರಲ್ಲೇ ಇಟ್ಟು ನಾನೇನು ಬಿಡಿಸಿದ್ದಲ್ಲ ಅದು ಕೈಯಲ್ಲಿ, ಹಾಗೆ ನಾನು ಬಿಡಿಸಿದ್ದೆ. ನಮ್ಮ ಅಮ್ಮ ಫುಲ್ಲು ಡೆಕೋರೇಷನ್ ಎಲ್ಲ ಮಾಡಿರೋದು, ದೀಪ ಎಲ್ಲ ಇಟ್ಟು ಅದಕ್ಕೆ ಫುಲ್ಲು ಹೂವು ಎಲ್ಲ ಮುಡಿಸಿ ಅಮ್ಮ ತುಂಬ ಚೆನ್ನಾಗಿ ಮಾಡಿದರು. ಬಾಳೆ ಎಲೆ 2 ಕಂದು ಉಳಿದುಬಿಟ್ಟಿತ್ತು, ಅದನ್ನು ಕೂಡ ಹಿಂಗೆ ತುಳಸಿ ಹತ್ರ ಒರಗಿಸಿ ಪೂಜೆ ಮಾಡಿದ್ವು. ತುಂಬ ಚೆನ್ನಾಗಿ ಪೂಜೆ ಆಯಿತು. ಫಸ್ಟು ಬಾಗಿಲು ಪೂಜೆ ಮಾಡಿಕೊಂಡು ದೇವ್ರನ್ನ ಒಳ ಕರ್ಕೊಂಬರೋ ಥರ ಅಂತ ಹೇಳಿಬಿಟ್ಟು ನಾವು ಫಸ್ಟು ಹೊಸ್ಲು ಪೂಜೆನೇ ಮಾಡೋದು. ಪ್ರತಿ ಸತಿ ನಾವು ಮನೆ ಒಂದು ಹಾಲು ಉಗ್ಸೋಕ್ಕಾಗಿರ್ಬೋದು, ಏನೇ ಪೂಜೆ ಮಾಡಿದ್ರು ಫಸ್ಟು ನಾವು ಹೊಸ್ಲು ಪೂಜೆ ಮಾಡ್ತೀವಿ. ಯಾಕೆಂದರೆ ಅಲ್ಲಿ ಶಿವ ಪಾರ್ವತಿ ಇರ್ತಾರೆ, ದೇವರುಗಳು ಬಂದು ನೋಡೋದು ಫಸ್ಟು ಹೊಸ್ಲನ್ನು. ಹಾಗಾಗಿ ಹೊಸ್ಲು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಅಂದ್ಬಿಟ್ಟು ಆ ಒಂದು ಪೂಜೆನ ಮುಗಿಸ್ಕೊಂಡ್ವು. ಇದು ನನ್ನ ಪಾಪು, ನೀವು ನೋಡಿರ್ತೀರಾ, ಅವನು ಮೇ ಬಿ ಯಾರು ಅಂತ ಕೇಳಬೇಡಿ, ಅವನು ನನ್ನ ಹಸ್ಬೆಂಡ್ ಅಕ್ಕನ ಮಗ. ಸೊ ನಮ್ಮ ನಾದಿನಿ ಮಗ. ಹಿಂದಿನ ದಿನವೇ ನಮ್ಮ ಅತ್ತೆ ಮಾವ ಪಾಪು ಎಲ್ಲ ಬಂದಿದ್ದರು. ಅವ್ರಿಗೆ ಅಕ್ಕ ಭಾವಂಗೆ ಕೆಲಸ ಇರುತ್ತೆ, ಪಾಪುಗೆ ರಜಾ ಇರುತ್ತಲ್ಲ ಅಂತ ಕರ್ಕೊಂಡು ಬಂದಿದ್ವು. ಆ್ಯಂಡ್ ಹೊಸ್ಲು ಪೂಜೆ ಆದಮೇಲೆ ಎಲ್ರಿಗೂ ಕಂಕಣ ಕಟ್ಕೊಂಡು ಬಂದ್ವಿ. ಅರ್ಶಿನ ದಾರ ಮತ್ತು ಹೂವಲ್ಲಿ ಮಾಡಿರ್ತೀವಲ್ಲ ಅದನ್ನು. ಎಲ್ಲರೂ ಫಸ್ಟು ಪೂಜೆ ಮಾಡೋಕ್ಕೂ ಮುಂಚೆ, ಕೆಲವೊಬ್ಬರು ಪೂಜೆ ಆದಮೇಲೆ ಕಂಕಣ ಕಟ್ಕೋತಾರೆ, ನಮಗೆ ಗೊತ್ತಿಲ್ಲ. ಫಸ್ಟು ಕಂಕಣ ಕಟ್ಕೊಂಡೆ ಆಮೇಲೆ ಪೂಜೆನ ಸ್ಟಾರ್ಟ್ ಮಾಡಬೇಕು ಅಂತಾರೆ. ಹಾಗಾಗಿ ಪ್ರತಿ ವರ್ಷವೂ ಎಲ್ಲ ಹೇಗೆ ಮಾಡ್ತೀವೋ ನಾನು ಎಲ್ರಿಗೂ ಕಟ್ಕೊಂಬಂದೆ. ನನ್ನ ಹಸ್ಬೆಂಡ್ ಹತ್ರ ನಾನು ಕಟ್ಟಿಸ್ಕೊಂಡೆ. ಅದಾದಮೇಲೆ ಕರೆಕ್ಟಾಗಿ 7 ಗಂಟೆ ಅಷ್ಟೊತ್ತಿಗೆ ನಾನು ದೀಪ ಹಚ್ಚಿದೆ. 7 ಕಾಲಾಗಿತ್ತು ಅನಿಸುತ್ತೆ. ಟೈಮ್ 8:30 ತನಕ ಇದ್ದಿದ್ದರಿಂದ ಆರಾಮಾಗಿ ಕುತ್ಕೊಂಡು ನೆಮ್ಮದಿಯಿಂದ ನಿನ್ನೆ ಮತ್ತು ಇವತ್ತು ಬೆಳಗ್ಗೆ ಎಲ್ಲ ಎದ್ದು ಕೆಲಸಗಳೆಲ್ಲ ಇತ್ತು. ಕಸ ಗುಡಿಸಿ ನೆಲ ಒರೆಸೋದು ತುಂಬ ಏನು ಜಾಸ್ತಿ ಇರಲಿಲ್ಲ, ಬಟ್ ಹೊರಗಡೆ ಎಲ್ಲ ಒರೆಸ್ಕೊಂಡು ಮನೆ ಎಲ್ಲ ಮತ್ತೆ ಒರೆಸ್ಕೊಳ್ಳೋದು ಇದ್ದೇ ಇರುತ್ತಲ್ವ, ಏನೇ ಅಂದ್ರೂ ಫ್ರೆಶ್ ಮಾಡಲೇಬೇಕು ಮನೇನ. ಹಾಗಾಗಿ ದೀಪ ಹಚ್ಚಿದ್ವಿ. ಸೊ ನನಗಂತೂ ತುಂಬ ಖುಷಿ ಆಯಿತು. ಈ ಒಂದು ವರಮಹಾಲಕ್ಷ್ಮಿ ಪ್ರತಿ ವರ್ಷವೂ ವರಮಹಾಲಕ್ಷ್ಮಿ ಮಾಡಿದಾಗೆಲ್ಲ ನಮಗೆ ಒಂದು ಒಳ್ಳೊಳ್ಳೆದೇ ಆಗಿದೆ. ಯಾವತ್ತೂ ದೇವರಿಂದ ನಮಗೇನು ಆಗಿಲ್ಲ. ಅಂದರೆ ನಾವು ಸುಮ್ಮನೆ ಪೂಜೆ ಮಾಡ್ತಿದ್ದೀವಿ ಅನ್ನೋ ಥರ ಏನಿಲ್ಲ. ಪ್ರತಿಯೊಂದು ಹಂತದಲ್ಲೂ ದೇವಿ ನಮಗೆ ಕೈ ಹಿಡಿದಿದ್ದಾರೆ, ಕೈ ಹಿಡಿದು ನಡೆಸ್ತಾ ಇದ್ದಾರೆ ಇವತ್ತಿನವರೆಗೂ. ಅದು ಒಂದು ಖುಷಿ ಇದೆ. ಯಾವತ್ತೂ ಎಲ್ಲೂ ಎಡವಕ್ಕೆ ಬಿಟ್ಟಿಲ್ಲ ನಮ್ಮನ್ನು. ನಮ್ಮ ಲೈಫ್ನ ನಾವು ಒಂದೊಂದೇ ಸ್ಟೇಜ್ನ ಹತ್ತುತ್ತಾ ಇದ್ದೀವಿ, ಒಂದೊಂದೇ ಮೆಟ್ಲನ್ನ ಹತ್ತುತ್ತಾ ಇದ್ದೀವಿ. ಆ ಮೆಟ್ಲಲ್ಲಿ ನಿಮಗೆ ದೇವಿ ಯಾವಾಗಲೂ ನಮ್ಮನ್ನು ಕಾಪಾಡ್ಕೊಂಡಿದ್ದಾರೆ ಅನ್ನೋದು ಒಂದು ಖುಷಿ ಇದೆ. ಆ್ಯಂಡ್ ನಮ್ಮ ಅತ್ತೆ ಮಾವನೂ ಬಂದಿದ್ರು. ಆಮೇಲೆ ನೀವೆಲ್ಲ ನನಗೆ ಕ್ವಶನ್ ಹಾಕಬೇಡಿ, ಎಲ್ಲಿ ನಿಮ್ಮ ಅತ್ತೆ ಮಾವ ಬಂದಿಲ್ಲ ಅಂತ. ಆ್ಯಂಡ್ ತುಂಬ ಕಂಪ್ಲೀಟಾಗಿ ವಿಡಿಯೋನೂ ಕೂಡ ಮಾಡೋಕ್ಕಾಗಿಲ್ಲ ನಾನು, ಯಾಕೆ ಅಂತಲೂ ಹೇಳ್ಬಿಡ್ತೀನಿ. ಯಾಕೆಂದರೆ ಬೆಳಗ್ಗೆ ಎದ್ದು ಕೆಲಸಗಳಿದ್ವು. ಹಬ್ಬ ದಿನದಲ್ಲಿ
ಇದನ್ನೆಲ್ಲ ಮಾಡೋಕ್ಕಾಗಲಿಲ್ಲ ನನಗೂ. ಆ್ಯಂಡ್ ಟ್ರೈಪೋರ್ಟ್ ಸ್ಟ್ಯಾಂಡ್ ಇಟ್ಕೊಂಡೇ ಓಡಾಡೋಕ್ಕಾಗಲಿಲ್ಲ. ಮಕ್ಕಳನ್ನೆಲ್ಲ ನೋಡ್ಕೊಳ್ಳೋದು, ಅಡುಗೆ ಮಾಡೋದು ಮಧ್ಯಾಹ್ನದಕ್ಕೆಲ್ಲ ಇತ್ತು, ಮತ್ತು ನೈಟಿಗೆ ಅಡುಗೆ ಮಾಡೋಕ್ಕಿತ್ತು. ಅಮ್ಮಂಗೆ ಒಬ್ರಿಗೆ ಮಾಡೋಕ್ಕಾಗಲ್ಲ. ನಮ್ಮ ಮನೇಲಿ ನಾವು ಕೂಡ ನಾವು ಮಾಡಲೇಬೇಕು ಕೆಲಸಗಳನ್ನು. ಹೆಲ್ಪಿಗೆ ಇದ್ರೂ ನಮ್ಮ ಕೆಲಸಗಳು ಇರುತ್ತೆ ಅಲ್ಲಿ ಜಾಸ್ತಿ. ಏಕೆಂದರೆ ಈಗ ನಾನು ಅಮ್ಮ ಮನೆಗೆ ಹೋದಾಗ ಅಮ್ಮಂಗೆ ಜಾಸ್ತಿ ಕೆಲಸ ಇರುತ್ತೆ, ನಾವು ಹೆಲ್ಪಿಗೆ ಇದ್ರೂ ಕೂಡ ಅಮ್ಮಂಗೆ ಜಾಸ್ತಿ ಕೆಲಸ ಇರುತ್ತೆ. ಹಾಗೆ ಇಲ್ಲಿ ಬಂದರೂ ಅಷ್ಟೇ, ನನಗೆ ಅಮ್ಮ ಹೆಲ್ಪ್ ಮಾಡೋಕ್ಕಿದ್ರೂ ಕೂಡ ನನಗೆ ಜಾಸ್ತಿನೇ ಕೆಲಸ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಅಷ್ಟೇ. ಸೊ ಎಲ್ಲರೂ ಪೂಜೆ ಮಾಡಿ ಮಂಗಳಾರತಿ ಮಾಡಿದ್ವು. ಸೊ ನಾನು ಈ ಸತಿ ಕರ್ಪೂರ ಏನು ಹಚ್ಚಿಲ್ಲ, ನಾನು ಜಸ್ಟ್ ಒಂದು ತುಪ್ಪದ ಬತ್ತಿ ಮಾಡ್ಕೊಂಡು ಈ ಸತಿ ಆ ರೀತಿ ಹಚ್ಚಿದ್ವು. ತುಪ್ಪದ ಬತ್ತಿ ಹಚ್ಚಬೇಕು ದೇವ್ರಿಗೆ ಒಳ್ಳೆಯದು ಅಂತ ಹೇಳಿದರು ಅಂತ. ಆ್ಯಂಡ್ ಸಿಂಪಲಾಗಿ ಒಂದು ಲಾಡು ಮತ್ತು ಲಾಡುನ ಒಂದು ತಟ್ಟೆಲಿ ತುಂಬಿದ್ದೆ, ಆಮೇಲೆ ಹಣ್ಣುಗಳನ್ನೆಲ್ಲ ಒಂದು ತಟ್ಟೆಲಿ ತುಂಬಿದ್ದೆ ಅಷ್ಟೇ. ನಾನು ಇನ್ನೇನು ಜಾಸ್ತಿ ತುಂಬಿರಲಿಲ್ಲ. ಡ್ರೈ ಫ್ರೂಟ್ಸು ಮತ್ತು ಕೇಸರಿ ಬಾತ್, ಅದೇ ಸಜ್ಜಿಗೆ ಮಾಡಿದ್ವಲ್ಲ ಅದನ್ನು ಮಾತ್ರ ನೈವೇದ್ಯಕ್ಕೆ ಇಟ್ಟಿದ್ವು ದೇವರಿಗೆ. ನಾನು ಈ ಸತಿ ಹೊರ್ಗಡೆ ಎಲ್ಲ ಇಡೋಕ್ಕಾಗಲ್ಲ, ಇಲ್ಲಿ ಜಾಗ ಆಗಲ್ಲ ಅಂತ ರವೆ ಉಂಡೆ ಚಕ್ಲಿ ಎಲ್ಲ ಮಾಡಿಲ್ಲ. ಕೆಲವೊಂದೊಂದು ವರ್ಷ ಮಾಡ್ತೀನಿ, ಕೆಲವೊಂದು ವರ್ಷ ಮಾಡೋಕ್ಕಾಗಿಲ್ಲ. ಲಾಸ್ಟ್ ಇಯರ್ ತನಕ ಮಾಡಿದ್ದೆ, ಈ ವರ್ಷ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಸಂಜೆ ಮೇಲೆ ನಮ್ಮ ಅಜ್ಜಿ ಮತ್ತು ನಮ್ಮ ಅತ್ತೆ ಎಲ್ಲ ನಮ್ಮ ಮಾವನ ಮನೆಯಲ್ಲಿ ಪೂಜೆ ಇತ್ತು. ಅವ್ರು ಅಲ್ಲಿಗೆ ಹೋಗಿ ಮುಗಿಸ್ಕೊಂಡು ನಾನು ಇಲ್ಲಿಗೆ ಬರ್ರಿ ಅಂತ ಹೇಳಿದೆ. ಸೊ ಹಾಗಾಗಿ ಅಲ್ಲಿಂದ ಮುಗಿಸ್ಕೊಂಡು ಇಲ್ಲಿ ಬಂದರು. ಸೊ ನನ್ನ ತಂಗಿನೂ ಕೂಡ ರೆಡಿಯಾಗಿ, ನನಗೆ ಅಡುಗೆ ಕೆಲಸಗಳೇ ಆಗಿಬಿಟ್ಟಿತ್ತು. ಆವಾಗ ನಾನು ಸೀರೆ ಉಟ್ಕೊಳ್ಳೋಣ ಅಂತ ಹೋಗಿದ್ದೆ. ಅವ್ರು ಹೊರಡ್ತೀನಿ ಅನ್ನೋ ಟೈಮಲ್ಲಿ ಅವರು ಕೂಡ ಮನೇಲೆಲ್ಲ ದೀಪ ಹಚ್ಚಬೇಕು ಅಂತ ಹೇಳಿ ಒಂದು 6 ಗಂಟೆ ಅಷ್ಟೊತ್ತಿಗೆ ಹೊರಟರು, 6-6:30 ಅಷ್ಟೊತ್ತಿಗೆ. ಸೊ ಹಾಗಾಗಿ ನನ್ನ ತಂಗಿ ಅಷ್ಟೊತ್ತಿಗೆ ರೆಡಿ ಆಗಿದ್ದರು. ಇದು ನನ್ನ ತಂಗಿಯವ್ರು ತೊಗೊಂಡಿದ್ದು ಸೀರೆ ರತ್ನಂ ಸಿಲ್ಕಲ್ಲಿ ತೊಗೊಂಡಿದ್ದು. ಇದು 2,500. ನಾನು ದೇವ್ರಿಗೆ ಏನು ಉಡ್ಸಿದ್ದೀನಲ್ಲ ಅದು 2,500. ಇದು ಅವ್ರು ಇವತ್ತು ಹಬ್ಬ ಕೊಡ್ತೀನಿ ಅಂತ ಹೇಳಿ ಬ್ಲೌಸ್ ಹೊಲಿಸ್ಕೊಂಡು ಎಲ್ಲ ಹಾಕ್ಕೊಂಡು ರೆಡಿ ಆಗಿದ್ರು. ಚೆನ್ನಾಗಿ ಕಾಣಿಸ್ತಿದ್ರು. ನಾವು ಅವರಿಗೆಲ್ಲ ಸೀರೆ ಉಡಿಸಿ ಆಮೇಲೆ ನಾನು ಸೀರೆ ಉಟ್ಕೊಳ್ಳೋಣ ಅಂತ, ಅವ್ರು ಹೊರಡ್ತಾರೇನೋ ಏನೋ ಅಂತ ನಾನು ಇನ್ನೂ ಹೋಗ್ತಾರೆ ಬರ್ತಾರೆ ಅಂದ್ಕೊಂಡು ನಾನು ಕಾಯ್ಕೊಂಡಿದ್ದೆ. ಆಮೇಲಿಂದ ಅವ್ರು ಹೊರಡ್ತೀವಿ ಅಂದ್ರೆ ಇನ್ನೂ ಲೇಟು ಅಂದ್ಕೊಂಡು ನಾನು ಓದಿ ಸೀರೆ ಉಟ್ಕೊಳ್ಳೋಕ್ಕೆ, ಅಷ್ಟೊತ್ತಿಗೆ ಅವ್ರು ಹೊರಡ್ತೀವಿ ಅಂದರು. ಸರಿ ಅಂತ ನನ್ನ ತಂಗಿ ಕೈಲೇ ಅರ್ಶಿನ ಕುಂಕುಮ ಕೊಡಿಸಿ ಆಮೇಲೆ ನಾನು ಸೀರೆ ಉಟ್ಕೊಂಡು ಬಂದೆ. ಇದು ನಾವು ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿಗೆ ತಂದಂಥ ಸೀರೆ. ನಾನು ಇಷ್ಟು ವರ್ಷ ಉಟ್ಟೇ ಇರಲಿಲ್ಲ, ಹಾಗಾಗಿ ಹಬ್ಬಕ್ಕಾದರೂ ಉಡೋಣ ಅಂತ ಹೇಳಿಬಿಟ್ಟು ಮತ್ತೆ ಈ ಸತಿ ಬ್ಲೌಸ್ ಹೊಲ್ಸ್ಕೊಂಡು ಹುಟ್ಟಿದೆ. ತುಂಬ ಚೆನ್ನಾಗಿ ಕೂತಿತ್ತು ಸೀರೆ, ನಂಗೆ ತುಂಬ ಇಷ್ಟ ಆಯ್ತಪ್ಪ. ಒಂಚೂರು ಹೇಳಂಗೆ ಕೇಳಿಕೊಂಡು ಒಬ್ಬಳೇ ಪಟಾಪಟ್ ಅಂತ ಸೀರೆ ಉಟ್ಕೊಂಡು ನಂದೊಂದು ಲಾಂಗ್ ಸರ ಹಾಕ್ಕೊಂಡು ಬಂದು ಸಂಜೆ ಮೇಲೆ ದೀಪ ಹಚ್ಚಬೇಕಿತ್ತಲ್ವ ಮತ್ತೆ ದೇವರಿಗೆ. ಹಾಗಾಗಿ ಸಂಜೆ ಮೇಲೆ ದೀಪ ಹಚ್ಚಿ ನಾನು ಪೂಜೆಯನ್ನು ಮಾಡ್ತಾಯಿದ್ದೀನಿ. ನಾನು ಬೆಳಗ್ಗೆನೇ ಅಷ್ಟೋತ್ರ ಮತ್ತು ಇದನ್ನು ಕತೆನ ಓದಬೇಕು ಅಂದ್ಕೊಂಡಿದ್ದೆ, ವರಮಹಾಲಕ್ಷ್ಮಿ ಕತೆ. ಲೇಟಾಗೋಯ್ತು, ಹಾಗಾಗಿ ತಿಂಡಿಗೆಲ್ಲ ಲೇಟಾಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಸರಿ. ನನ್ನ ಹಸ್ಬೆಂಡ್ಗೂ ರಜೆ ಇರಲಿಲ್ಲ, ಹಿಂದಿನ ದಿನ ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಬೇರೆ ಅವರು ಆಫೀಸ್ ರಜೆ ಹಾಕಿ ಊರಿಗೆ ಹೋಗಿದ್ರು. ಸೊ ಹಾಗಾಗಿ 2 ದಿನ ಕಂಟಿನ್ಯೂಸ್ ಆಗಿ ರಜೆ ಹಾಕೋಕ್ಕಾಗಲ್ಲ ಅಂತ ಹೇಳಿದರು ಅಂದ್ಬಿಟ್ಟು ಬೆಳಗ್ಗೆ ತಿಂಡಿ ಮಾಡಿಕೊಟ್ಬಿಡೋಣ, ಸಂಜೆ ಓದೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ನಾನು ದೋಸೆ ಮಾಡಿದ್ದೆ. ಸೊ ಹಾಗಾಗಿ ಅವರಿಗೆಲ್ಲ ದೋಸೆ ಹಾಕ್ಕೊಟ್ಟು ತಿಂಡಿ ನಮಗೂ ಸುಸ್ತಾಗಿತ್ತು, ಮಲಗಿಬಿಟ್ಟಿದ್ವು. ಸೊ ಸಂಜೆ ಓದೋಣ ಅಂತ ಹೇಳಿ ಸಂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಪೂಜೆ ಎಲ್ಲ ಆದಮೇಲೆ ಕುತ್ಕೊಂಡು ಓದೋಣ ಅಂತ. ತುಂಬ ಚೆನ್ನಾಗಿರುತ್ತೆ. ನಾನು ಇದೇ ಫಸ್ಟ್ ಟೈಮ್ ನಾನು ಓದಿದ್ದು ಕತೆನ. ತುಂಬ ಚೆನ್ನಾಗಿತ್ತು, ಅರ್ಥಗರ್ಭಿತವಾಗಿತ್ತು. ಯಾಕೆ ವರಮಹಾಲಕ್ಷ್ಮಿ ವ್ರತನ ಮಾಡಬೇಕು ಅನ್ನೋದೆಲ್ಲ ಇತ್ತು. ಆ್ಯಂಡ್ ಅಷ್ಟೋತ್ರ ಒಂದು 320 ಓದೆ ಅಷ್ಟೇ. 1000 ಇತ್ತು, ನನಗೆ ಒಂದು 320 ಓದೋಕ್ಕಾಯ್ತು ಅಷ್ಟೇ. ಇಲ್ಲಿ ಕುತ್ಕೊಂಡು ಓದ್ತಾ ಇದ್ದೀನಿ. ಒಂದು ಪ್ಲೇಟ್ ಇಟ್ಕೊಂಡು ಅದ್ರ ಮೇಲ್ಗಡೆ ಒಂದು ವಿಳೆದೆಲ್ಲ ಇಟ್ಕೊಂಡು ಸೈಡಲ್ಲಿ ಕುಂಕುಮ ಇಟ್ಕೊಂಡು ಒಂದೊಂದೇ ಹಾಕ್ಕೊಂಡು ಒಂಚೂರು ಒಂದೊಂದು ಅಷ್ಟೋತ್ರ ಹೇಳ್ಕೊಂಡು ಅರ್ಚನೆ ಮಾಡ್ತಾರಲ್ಲ ಆ ಥರ ಮಾಡೋದು. ಸೊ ಆ ಥರ ನಂಗೆ ಇದು ವಸ್ತು. ಸೊ ಪರವಾಗಿಲ್ಲ, ಮಾಡಿದೆ. ಏನೋ ಒಂಥರ ಮನಸ್ಸಿಗೆ ಖುಷಿ ಆಯ್ತು. ಈ ಸತಿ ಇನ್ನೂ ಜಾಸ್ತಿ ದೇವರಿಗೆ ಏನೋ ಪೂಜೆ ಮಾಡಿದೆ ಅನ್ನೋ ಥರ ಫೀಲ್ ಆಯಿತು. ಆ್ಯಂಡ್ ನಿಮ್ಮನೇಲೆಲ್ಲ ನೀವು ಯಾವ ರೀತಿ ಹಬ್ಬ ಮಾಡಿದ್ರಿ ಏನು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾವು ನೈಟ್ ಊಟಕ್ಕೆ ಸಿಂಪಲಾಗಿ ಮಾಡಿದ್ವು. ಹೋಳ್ಗೆನ ಹೊರಗಡೆಯಿಂದ ತರಿಸಿದ್ದೆ, ಕಾಯಿ ಹೋಳ್ಗೆನ. ಅದ್ರ ಜೊತೆಗೆ ಸ್ವಲ್ಪ ಅನ್ನ ಸಾರು, ಚಿತ್ರಾನ್ನ, ಕೋಸಂಬರಿ ಮತ್ತು ಪಲ್ಯ ಮಾಡಿದ್ದೆ. ಇದ್ರ ಬ್ಯುಸಿಲಿ ನಾನು ಅದನ್ನೆಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಅದ್ರ ಕ್ಲಿಪ್ಪಿಂಗ್ಸ್ ಹಾಕ್ಸಿಲ್ಲ. ಆ್ಯಂಡ್ ಅಮ್ಮ ಕೂಡ ಇವತ್ತೇ ನಿನಗೆ ಬಾಗ್ನ ಕೊಟ್ಬಿಡ್ತೀನಿ, ಮತ್ತೆ ಇನ್ನೊಂದು ಸತಿ ಬರೋಕ್ಕಾಗಲ್ಲ. ಪ್ರತಿ ವರ್ಷ ನಾನು ಊರಿಗೆ ಹೋದಾಗ ಬಾಗ್ನ ತೊಗೋತಿದ್ದೆ, ಅಲ್ಲೇ ತೊಗೊಂಬಿಟ್ಟು ಅಲ್ಲಿಂದ ತೊಗೊಂಬರ್ತಿದ್ದೆ. ನಮ್ಮಮ್ಮ ಅಲ್ಲಿಗೆ ಬರ್ತೀಯಾ, ಹಣ್ಣೇನು ತೊಗೊಂಡೇ ಬರಲ್ಲ ನೀನು, ಅಲ್ಲೇ ಇಟ್ಟು ಬರ್ತೀಯಾ, ತಿನ್ನೋದು ಇಲ್ಲ ಅಂತ ಹೇಳಿಬಿಟ್ಟು ಈ ಸತಿ ಇಲ್ಲೇ ಕೊಡ್ತೀನಿ ಪರವಾಗಿಲ್ಲ ಅಂತ ಪಾಪ ಭದ್ರಾವತಿಯಿಂದ ಎಲ್ಲನೂ ತೊಗೊಂಡು ಬಂದಿದ್ರು. ಇಲ್ಲ ಹಣ್ಣು ಮಾತ್ರ ತೊಗೊಂಡ್ರು, ಕಾಯಿ ಅಕ್ಕಿ ಅಂತೆಲ್ಲ ತೊಗೊಂಬಂದು ಬಾಗ್ನದ ಸಾಮಾನೆಲ್ಲ ಇಟ್ಟು ದುಡ್ಡು ಕೊಟ್ಟರು. ಸೊ ಆ ದುಡ್ಡಿಗೆ ನಾವು ಆಲ್ರೆಡಿ ಸೀರೆನೂ ತೊಗೊಂಡ್ಬಿಟ್ಟೆ. ನೆಕ್ಸ್ಟ್ ಯಾವುದಾದ್ರೂ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ ಯಾವ ಸೀರೆ ಏನು ತೊಗೊಂಡೆ ಅಂತ. ಸೊ ದಟ್ಸ್ ಇಟ್ ಟುಡೇಸ್ ವ್ಲಾಗ್ ಗೈಸ್. ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೇನು ನೈಟು ಎಲ್ಲ ಊಟ ಮಾಡಿ ಮಲ್ಕೊಂಡ್ವು. ನಾನು ಅವತ್ತಿನ ದಿನವೇ ನಮ್ಮ ಅತ್ತೆ ಮಾವ ಪಾಪು ಎಲ್ಲ ಹೊರಟ್ರು. ಅವ್ರು ಮಾರನೇ ದಿವಸನೇ ಕೆಲಸ ಇತ್ತು ಅಂತ ಹೇಳಿಬಿಟ್ಟು. ಆ್ಯಂಡ್ ಅಜ್ಜಿ ಕೂಡ ಇದ್ದರು. ಅಜ್ಜಿ ಮತ್ತೆ ಇಲ್ಲಿ ಯಾರೋ ಒಬ್ಬರು ರಿಲೇಟಿವ್ ಮನೆ ಇದೆ, ಅವ್ರ ಮನೆಗೆ ಹೋಗ್ತೀನಿ ಅಂತ ಅವರು ಕೂಡ ನೈಟ್ ಹೊರಟೇ ಬಿಟ್ರು. ಸೊ ಲಾಸ್ಟಿಗೆ ಫೈನಲಾಗಿ ಎಲ್ಲ ಹೋಗಿ ಉಳಿದಿದ್ದು ನಾನು, ನನ್ನ ಹಸ್ಬೆಂಡ್, ನಮ್ಮಮ್ಮ, ನನ್ನ ತಂಗಿ, ಪಾಪು. ಆ್ಯಂಡ್
ಹೀಗಿತ್ತು ನಮ್ಮ ಒಂದು ಪುಟ್ಟ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್. ಆ್ಯಂಡ್ ಈ ಒಂದು ಇಷ್ಟು ಮಾಡೋದಕ್ಕೆ ಹಬ್ಬನ ಎಷ್ಟೊಂದು ದಿನದ ಕೆಲಸಗಳೆಲ್ಲ ಇರುತ್ತೆ, ಎಷ್ಟೊಂದು ದಿನದ ಕನಸಿರುತ್ತೆ, ಈ ಸತಿ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅನ್ನೋದು. ಸೊ ಒಂದೇನೋ ನಮಗೆ ಕಂಡಂಗೆ ದೇವರಿಗೆ ಎಲ್ಲನೂ ಮಾಡಿದ್ದೀನಿ. ಹೋಪ್ ನಿಮ್ಗೆಲ್ರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.